ಎವ್ರಿವನ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸೌಂದರ್ಯ. ಆ್ಯಕ್ಚುಲಿ ಏನು ಗೊತ್ತಾ, ಆಮ್, ಸನ್ಲೈಟ್ ಬೀಳ್ತಾ ಇದೆ. ಅದಕ್ಕೆ ನಾನು ಲೈಟಿಂಗ್ಸ್ ಎಲ್ಲ ಏನು ಇಟ್ಕೊಂಡಿಲ್ಲ. ನ್ಯಾಚುರಲ್ ಲೈಟಲ್ಲೇನೆ ಶೂಟ್ ಮಾಡೋಣ ಅಂತ ಬಂದಿದ್ದೀನಿ. ಆದರೆ ಅದನ್ನ ಇಲ್ಲಿ ಬೀಳ್ಬೇಕಾಗಿರೋದು ಇಲ್ಲಿ ಬೀಳ್ತಾ ಇದೆ. ಏನು ಮಾಡೋಕ್ಕಾಗಲ್ಲ. ಓಕೆ, ಫಸ್ಟು ಮೈಕ್ನ ಫಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟ್ ಟೈಮ್ ನಾನು ಮೀಶೋದಿಂದ 5,500 ಕೊಟ್ಟು ಶಾಪಿಂಗ್ ಮಾಡಿದ್ದೀನಿ. ನನ್ನ ಕತೆ ಯಾಕೆ ಕೇಳ್ತೀರಾ? ಹಂಗಾಗಿದೆ. ಒಂದೊಂದು ಪ್ರಾಡಕ್ಟ್ ಅಂತೂ ತುಂಬಾನೇ ಚೆನ್ನಾಗಿ ಬಂದಿದೆ. ನಾನು ಅನ್ಕೊಂಡು ಇರಲಿಲ್ಲ ಆ ಥರ ಬಂದಿದೆ. ಇನ್ನೂ ಒಂದು ಕುರ್ತಾ ಸೆಟ್ ನನಗೆ ನಿಜವಾಗ್ಲೂ ಇನ್ನೂ ಬಂದಿಲ್ಲ. ಇದುವರೆಗೂ ಒಂದು 3ರಿಂದ 4 ದಿನ ಆಯಿತು. ಕಂಟಿನ್ಯೂಸ್ ಆಗಿ ನನಗೆ ಮೆಸೇಜ್ ಬರ್ತದೆ. ಆದರೆ ಅವರು ಕಾಂಟ್ಯಾಕ್ಟೇ ಮಾಡೋಕ್ಕಾಗ್ತಾ ಇಲ್ಲ ಅವ್ರನ್ನ. ಆ್ಯಕ್ಚುಲಿ ನಾನು ಅದು ಯಾಕೆ ನಾನು ಅಷ್ಟು ವರಿ ಆಗಿದ್ದೀನಿ ಅಂದರೆ, ಅದು ₹1,000 ಗೈಸ್. ಮೀಶೋದಲ್ಲಿ ಅದನ್ನು ನಂಬಿಟ್ಟು ₹1,000 ಎಲ್ಲ ಸ್ಪೆಂಡ್ ಮಾಡಿಬಿಟ್ಟು ಡ್ರೆಸ್ ತರಿಸ್ಬೇಕಾದ್ರೆ ಅನಿಸುತ್ತೆ. ಕ್ಯಾಶ್ ಆನ್ ಡೆಲಿವರಿ ಅಲ್ಲ, ಮುಂಚೆನೇ ಫೋನ್ಪೇ ಮಾಡಿಬಿಟ್ಟೆ. ಇವಾಗ ಅದು ತುಂಬ ಸತಾಯಿಸ್ತಾ ಇದೆ. ಯಾವುದೋ ಆರ್ಡ್ರ್ ಮಾಡಿದರೆ ಇನ್ಯಾವುದೋ ಬಂದುಬಿಟ್ಟೈತೆ. ಆ್ಯಕ್ಚುಲಿ ಇವತ್ತು ಸ್ವಲ್ಪ ನೀಟಾಗೆಲ್ಲ ಸ್ಯಾರಿ ಎಲ್ಲ ಉಟ್ಕೊಂಡು ನಾನು ರೆಡಿಯಾಗಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಫುಲ್ಲು ನಿಮಗೆ ಈ ಥರ ಸೌಂಡ್ ಕೇಳಿಸ್ಬೋದು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ಓಕೆ ಗೈಸ್, ನಾನು ಎಷ್ಟು ಡ್ರೆಸ್ ಗೊತ್ತಾ, ಎಲ್ಲ ಸ್ವಲ್ಪ ಕಾಸ್ಟ್ ವೈಸ್ ಹೋದರೆ ಸ್ವಲ್ಪ ನಾನು ಜಾಸ್ತಿ ರೇಂಜಿಂದ ತರಿಸಿದ್ದೀನಿ. ಅಂದರೆ ನಾನು ಯಾವಾಗ್ಲೂ ಒಂದು 300, 400, 500 ಇಲ್ಲ 700 ಅಷ್ಟರೊಳಗೇನೆ ತರಿಸಿರೋದು. ಕಾಸ್ಟ್ಲಿ ಇದು ಸ್ವಲ್ಪ ಮೀಶೋದಲ್ಲಿ ಸ್ವಲ್ಪ ಕಾಸ್ಟ್ಲಿ ತರಿಸಿದ್ದೀನಿ. ನೋಡೋಣ ಹೇಗಿರುತ್ತೆ ಅಂತ ಹೇಳಿಬಿಟ್ಟು. ಫಸ್ಟ್ ಒನ್, ಓಕೆ, ಕೆಲವೊಂದನ್ನ ನಾನು ಆಲ್ರೆಡಿ ನೋಡಿದ್ದೀನಿ. ಎಕ್ಸೈಟ್ಮೆಂಟ್, ಅದಕ್ಕೆ ನೋಡ್ಬಿಟ್ಟಿದ್ದೀನಿ. ಅದರಲ್ಲಿ ನನಗೆ ತುಂಬ ಫೇವ್ರೆಟ್ ಆಗಿರೋದು ಅಂದರೆ, ಇದನ್ನು ಹಾಕು ಕೂಡ ಇದ್ದೀನಿ ಒಂದ್ಸತಿ ಇದೆ. ಗೈಸ್ ಏನು ಗೊತ್ತಾ, ಫಸ್ಟು ಎಲ್ಲನೂ ಓಪನ್ ಮಾಡಿ ತೋರಿಸ್ತೀನಿ. ಆಮೇಲೆ ಒಂದೇ ಸತಿ ಹಾಕೊಂಡು ಕೂಡ ತೋರಿಸ್ತೀನಿ. ಟ್ರೈ ಆನ್ ಮಾಡೋಕ್ಕಾಗತ್ತಾ ಇಲ್ವಾ ಅಂತ ಗೊತ್ತಿಲ್ಲ, ಬಟ್ ಟ್ರೈ ಮಾಡ್ತೀನಿ ಆಯ್ತಾ. ಇದೊಂದು ಕುರ್ತಾ ಸೆಟ್ ವಿತ್ ದುಪ್ಪಟ್ಟ. ನೀವೇನಾದರೂ ಮ್ಯಾರೇಜ್ ಅಟೆಂಡ್ ಮಾಡಬೇಕು, ಇಲ್ಲಾಂದರೆ ಎಲ್ಲಾದರೂ ಫಂಕ್ಷನ್ ಇದೆ, ಇಲ್ಲಾಂದರೆ ಅಟ್ಲೀಸ್ಟ್ ಇವಾಗಂತೂ ಹಬ್ಬಗಳಂತೂ ತುಂಬ ಬರ್ತಾನೆ ಇದೆ ಅಲ್ವಾ. ಈ ಥರ ಡ್ರೆಸ್ಗಳೆಲ್ಲ ನೀವು ಕಾರ್ಟಿಗೆ ಹಾಕಿ ಇಟ್ಕೊಂಡ್ರೆ ನೀವಿಗೆ ಈ ವಿಡಿಯೋ ಹೆಲ್ಪ್ ಆಗಿರುತ್ತೆ. ಆ್ಯಂಡ್ ತಗೋಬಾರ್ದಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಓಕೆ, ಇದು ಕುರ್ತಾ. ಇದು ನ್ಯಾಚುರಲ್ ಲೈಟಲ್ಲೇ ನಾನು ತೋರಿಸ್ತಾ ಇದ್ದೀನಿ, ಯಾಕಂದರೆ ನಿಮಗೆ ಅರ್ಥ ಆಗಲಿ ಅಂತ ಹೇಳಿಬಿಟ್ಟು ಆಯ್ತಾ. ದಿಸ್ ಈಸ್ ಕುರ್ತಾ. ಸಖತ್ ಅಂದರೆ ಸಖತ್ ಬ್ಯೂಟಿಫುಲ್ ಆಗಿದೆ. ವಿ ನೆಕ್ ಬರುತ್ತೆ. ಇನ್ನು ಮುಂದ್ಗಡೆ ಈ ಥರ ಏನಂತಾರೆ, ನನಗಿದೆ ಬರಲ್ಲ ಹೇಳೋದಕ್ಕೆ. ಈ ಥರ ಕಟ್ಟೋದನ್ನ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಸಖತ್ತಾಗಿದೆ. ನನಗಂತೂ ಸಖತ್ ಇಷ್ಟ ಆಯ್ತು ಗೊತ್ತಾ. ಇದು ಹಾಕೊಂಡ್ರೆ ಅಂತೂ ಎಷ್ಟು ರಾಯಲ್ ಲುಕ್ ಕೊಡ್ತಾ ಇದೆ ಅಂತ ಹೇಳಿದ್ರೆ ಹಾಕೊಂಡು ತೋರಿಸ್ತೀನಿ, ನಿಮಗೆ ಗೊತ್ತಾಗತ್ತೆ. ಅಂಡ್ ಇದು ವಿ ನೆಕ್ ಬರುತ್ತೆ ನೋಡಿ. ಇಲ್ಲಿ ಇದೆಲ್ಲ ರಿಯಲ್ ಮಿರರ್ ವರ್ಕ್ ಆಯ್ತಾ. ಬೀಡ್ಸು ಅಷ್ಟೇ ಕೊಟ್ಟಿದ್ದಾರೆ. ಇದೆಲ್ಲ ತುಂಬಾ ಈಸಿಯಾಗಿ ಬಿದ್ದೋಗಲ್ಲ ಅನ್ಸತ್ತೆ. ಲೇಸ್ ಕೂಡ ಕೊಟ್ಟಿದ್ದಾರೆ. ತುಂಬಾ ಬ್ಯೂಟಿಫುಲ್ ಆಗಿದೆ ಕುರ್ತಾ ಅಂತೂ. ನಾನು ಇದನ್ನ ಎಲ್ ಸೈಜಲ್ಲಿ ತರಿಸಿದ್ದೆ. ಸ್ವಲ್ಪ ನಾನು ಫಿಟ್ಟಿಂಗ್ ಮಾಡ್ಕೊಂಡಿದ್ದೀನಿ ನನ್ನ ಸೈಜಿಗೆ. ಸ್ಲೀವ್ಸಲ್ಲೂ ಅಷ್ಟೇ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಕುರ್ತಾ, ಇಲ್ಲಿ ಕೆಳಗಡೆನೂ ಕೂಡ ಸುತ್ತಲೂ ಕೊಟ್ಟಿದ್ದಾರೆ ಲೇಸ್ನ. ಈ ಥರ ಇದೆ ಕುರ್ತಾ. ಟಾಪ್ ಬಂದು ಈ ಥರ ಇದೆ. ಓಕೆ, ಈಗ ಪ್ಯಾಂಟ್ ನೋಡೋಣ. ಬಳೆ ಸೌಂಡ್ ಕೇಳೋ. ಎರಡು ಕಡೆ ಈ ತರ ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಆಮೇಲೆ ಒಳಗಡೆ ಕುರ್ತಾಗೂ ಅಷ್ಟೇ ಲೈನಿಂಗ್ ಕೊಟ್ಟಿದ್ದಾರೆ. ಆಮೇಲೆ ಬಟ್ಟೆ ಕ್ವಾಲಿಟಿನೂ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಅದ್ರ ಪ್ರೈಸ್ ಕೂಡ ಆಡ್ ಮಾಡಿರ್ತೀನಿ ಇಲ್ಲಿ. ನನಗೆ ಇವಾಗ ಮರ್ತೋಗ್ಬಿಟ್ಟಿದೆ, ತುಂಬಾ ದಿನ ಆಯ್ತಲ್ವಾ ತರಿಸಿ. ಆದ್ರೆ ನಾನು ಓಪನ್ ಮಾಡಿಲ್ಲ. ಇದನ್ನು ಹಾಕೊಂಡು ನೋಡಿದ್ದೆ, ಕೆಲವೊಂದನ್ನ ಓಪನ್ ಮಾಡಿಲ್ಲ. ಕೆಳಗಡೆ ಇನ್ನ ಇದ್ರ ಹತ್ರ ಬಾಟಮಿಗೆ ಈ ತರ ಕೊಟ್ಟಿದ್ದಾರೆ. ಕಾಣಿಸ್ತಾ ಇದೆಯಾ ಬಿಸಿಲು? ನೋಡಿ, ಈ ತರ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ಲೇಸ್ ಕೊಟ್ಟಿದ್ದಾರೆ. ರಿಯಲ್ ಮಿರರ್ ಅದೇ ಫ್ರಂಟ್ ಅಲ್ಲಿ ವಿ ನೆಕ್ ಇದೆಯಲ್ಲ, ಅಲ್ಲಿಗೆ ಹೇಗೆ ಕೊಟ್ಟಿದ್ದಾರೆ ಅದೇ ತರನೇ ಇಲ್ಲಿಗೂ ಅದೇ ತರ ಕೊಟ್ಟಿದ್ದಾರೆ. ಈ ತರ ಏನಂತಾರೆ, ನನಗಿದೆಲ್ಲ ಬರಲ್ಲ ಹೇಳೋದಕ್ಕೆ, ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಕಾಲರಿಗೆಲ್ಲ ಹಾಕ್ತಾರಲ್ವಾ ಆ ತರ ಇಟ್ಬಿಟ್ಟು ಸ್ಟಿಫಾಗಿ ಕೂರ್ಬೇಕಲ್ವಾ ಕೆಳಗಡೆ, ಅದಕ್ಕೆ ಈ ತರ ಬಟ್ಟೆ ಹೊಲ್ದಿದ್ದಾರೆ. ನಿಮಗೆ ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು. ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಗೋಯ್ತು ನನಗೆ ಇದು. ತುಂಬಾ ಎಷ್ಟು ಡೀಸೆಂಟ್ ವರ್ಕ್ ಅಲ್ಲ, ಎಷ್ಟು ಡೀಸೆಂಟ್ ಅನ್ಸುತ್ತೆ ಗೊತ್ತಾ. ಇದನ್ನ ಹಾಕೊಂಡ್ರೆ ನನಗೆ ಯಾವ ತರ ಫೀಲ್ ಆಗುತ್ತೆ ಗೊತ್ತಾ, ಸ್ವಲ್ಪ ಪಂಜಾಬಿ ಅವ್ರು ಹಾಕೊಂತಾರಲ್ಲ ಡ್ರೆಸ್ ಎಲ್ಲ, ಆ ತರ ಫೀಲ್ ಆಗುತ್ತೆ. ಅಂಡ್ ವೇಲ್ ಕೂಡ ನೋಡಿ, ನನಗೆ ಹಾಗೆ ಹಾಕೊಳಕ್ಕೆ ಇಷ್ಟ ಆಯ್ತು. ಬಟ್ ವೇಲ್ ಕೂಡ ತುಂಬಾನೇ ಚೆನ್ನಾಗಿದೆ. ಈ ತರ ಲೇಸ್ ಇದೆ, 4 ಕಡೆನೂ ಕೂಡ ಈ ತರ ಲೇಸ್ ಇದೆ.
ಸಿ ತುಂಬ 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 ಚೆನ್ನಾಗಿದೆ. ನೋಡಿ ಬೇಕಾರೆ ಹಾಕೊಂಡು ನೋಡಿ. ನೋಡಿ ಪಂಜಾಬಿ ಲುಕ್ ಕೊಡ್ತಾ ಇದೆ ಅಲ್ವಾ ಫುಲ್ಲು. ತುಂಬಾನೇ ಇಷ್ಟ ಆಯ್ತು ಗೈಸ್. ಈ ಕಡೆ ಪ್ರೈಸ್ ಎಲ್ಲ ಮೆನ್ಷನ್ ಮಾಡ್ತೀನಿ ನಾನು. ಇವಾಗ ನನಗೆ ಬಾಯಲ್ಲಿ ಹೇಳೋದಕ್ಕೆ ನನಗೆ ನಿಜವಾಗ್ಲೂ ಬರ್ತಾ ಇಲ್ಲ, ಯಾಕಂದ್ರೆ ನನಗೆ ಮರ್ತೋಗಿತ್ತು. ಕಂಟಡಾನ್ ಗೈಸ್, ದಿಸ್ ಈಸ್ ದ ನೆಕ್ಸ್ಟ್. ಬಟ್ ಏನ್ ಗೊತ್ತಾ, ಇದನ್ನ ನಾನು ಮೋಸ ಮಾಡಿದ್ರತ್ತು ಯಾಕೋತ ಹೇಳೋದು, ಇದನ್ನ ನಾನು ಬೇರೆ ಕಲರ್ ಅಲ್ಲಿ ತರಿಸಿದ್ದು. ಅದಷ್ಟು ಕಲರ್, ಯಾವ ಕಲರ್ ಗೊತ್ತಾ, ಇವಾಗ ಈ ಸ್ಯಾರಿ ಇದೆ ನೋಡಿ, ಇದೇ ಕಲರ್ ಅಲ್ಲೇ ನಾನು ಇದನ್ನ ತರಿಸಿದ್ದು ನೋಡಿ. ಇಲ್ಲ ಹಾಕ್ತೀನಿ. ಬಟ್ ನನಗೆ ಈ ಕಲರ್ ರಿಸೀವ್ ಆಗಿದೆ. ಮೇ ಬಿ ಅವ್ರ ಹತ್ರ ಆ ಕಲರ್ ಖಾಲಿ ಆಗ್ಬಿಟ್ಟಿರ್ಬೇಕೇನೋ ಅದಕ್ಕೆ. ಆದ್ರೂ ಈ ತರ ಎಲ್ಲ ಮಾಡಬಾರ್ದು ಅಲ್ವಾ. ಕಾಸ್ಟ್ಲಿ ಡ್ರೆಸ್ಸಸ್ ನಮಗೆ ಎಷ್ಟು ಬೇಜಾರಾಗಲ್ಲ. ಹೇಗಿದೆ ಅಂತ ಚೆಕ್ ಮಾಡೋಣ. ನಾವು ಆ ಕಲರ್, ನಾವೊಂದು ಡ್ರೆಸ್, ಹೆಣ್ಮಕ್ಳು ಹೆಂಗೆ ಹೇಳಿ, ಡ್ರೆಸ್ ಏನಾದರೂ ಒಂದು ನಾವು ಆನ್ಲೈನಿಂದ ಪರ್ಚೇಸ್ ಮಾಡ್ತಿದ್ದೀವೋ, ಮಾಡಬೇಕಾದ್ರೇನೆ ನಮಗೆ ಈ ಥರ ಎಲ್ಲ ಕಲರ್ ಹೇಗಿರುತ್ತೆ ಎಲ್ಲನೂ ಇಮೇಜಿನ್ ಮಾಡ್ಕೊತಾನೆ ನಾವು ತರಿಸ್ಕೊಳ್ಳೋದು. ಈ ಥರ ಮೋಸ ಮಾಡಿಬಿಟ್ಟಿದ್ದಾರೆ ನನಗೆ. ಬಟ್ ಹೇಗಿದೆ ಡ್ರೆಸ್ ಏನು ಅಂತ ನನಗೆ ಗೊತ್ತಿಲ್ಲ, ನೋಡೋಣ. ಸಖತ್ ಅಂದರೆ ಸಖತ್ ಹೆವಿ ಇದೆ, ಇಟ್ಕೊಳ್ಳೋಕ್ಕಂತೂ ಸಖತ್ ಭಾರ ಆಗ್ತದೆ. ಹೀಗಿದೆ ನೋಡಿ. ಫೆಸ್ಟಿವ್ ಸೀಸನ್ ಬರ್ತಾ ಇದೆ. ಹಾಯ್, ಇದೇನೋ ಒಂಥರ ಡಬಲ್ ಕಲರ್ ಅನ್ನಿಸ್ತಾ ಇಲ್ವಾ? ನಾನು ನೋಡಿ ಹಿಂಗಿಟ್ಕೊಬೇಕಾದ್ರೆ ನನಗೆ ಗೋಲ್ಡನ್ ಕಲರ್ ಕಾಣಿಸ್ತು, ಹಿಂಗಿಟ್ಕೋಬೇಕಾದ್ರೆ ನನಗೆ ಇದೇ ಸ್ಯಾರಿ ಕಲರ್ ಕಾಣಿಸ್ತೈತೆ. ಸುಮ್ಮನೆ ಬೈದ್ಬಿಟ್ನಾ? ಸುಮ್ಮನೆ ಬೈದ್ಬಿಟ್ರೆ ಸಾರಿ ಆಯ್ತಾ. ಏನೋ ಸೆಂಟಿಮೆಂಟ್ ಆಗಿ ಕಳ್ಸಿದ್ರೆ ಅನ್ಸುತ್ತೆ, ಆ ಥರ ಸ್ಮೆಲ್ ಬರ್ತದೆ. ಓಕೆ, ಓಪನ್ ಮಾಡೋಣ. ಸಖತ್ ಹೆವಿ ಇದೆ ಗಾಯ್ಸ್, ಲುಕ್ ಎಟ್ ದಿಸ್. ಮೈ ಗಾಡ್, ಖಂಡಿತವಾಗ್ಲೂ ಇದು ನಾನು ಸ್ಟಿಚ್ ಮಾಡಿಸ್ಕೋಬೇಕು ಅನ್ಸುತ್ತೆ. ಮೇ ಬಿ ಇಲ್ಲ ಆಗ್ಬೋದು ಅನ್ಸುತ್ತೆ. ಸೀರೆ ಕಾಟ ಕೊಡ್ತಾ ಇದೆ. ಬಾ, ಇಷ್ಟು ಒಂದು ಹೆವಿ ಇದೆ ಈ ಡ್ರೆಸ್ಸು. ನೋಡಿ ಇಲ್ಲಿ ಸ್ಲೀವ್ಸ್ ನೋಡಿ, ಇಲ್ಲಿ ಹಾಕಿ ತೋರಿಸ್ತೀನಿ. ಸಖತ್ತಾಗಿದೆ ಅನ್ನಿಸ್ತಾ ಇದೆ. ಫ್ರಂಟ್ ಅಲ್ಲಿ ಈ ತರ ಇದೆ, ಬ್ಯಾಕ್ ಅಲ್ಲಿ ಪ್ಲೇನ್ ಇದೆ, ಫುಲ್ ಪ್ಲೇನ್. ಫ್ರಂಟ್ ಅಲ್ಲಿ ಈ ತರ ಇದೆ, ಸಖತ್ತಾಗಿದೆ ಗಾಯ್ಸ್. ಮದ್ವೆಗೆ ಏನಕ್ಕಾದ್ರೂ ಹಾಕೊಂಡು ಹೋಗ್ಬೇಕು, ರಿಸೆಪ್ಷನ್ಗೆ ಏನಾದ್ರು ಹಾಕೊಂಡು ಹೋಗ್ಬೇಕು ಅಂದ್ರೆ ಗೋ ಫಾರ್ ಇಟ್ ಅಷ್ಟೇ. ತುಂಬಾನೇ ಚೆನ್ನಾಗಿದೆ, ಬಟ್ಟೆನೂ ಕೂಡ ಚೆನ್ನಾಗಿದೆ ಅಂತರ ಅನ್ನಿಸ್ತಾ ಇಲ್ಲ ನಂಗೆ. ಇದು ಹಾಕೊಂಡ್ರೆ ಅಂತೂ ಸಖತ್ತಾಗಿ ಕಾಣಿಸುತ್ತೆ. ನೋಡಿ ಕೆಳಗಡೆ ಈ ತರ ಇದೆ, ಬೀಡ್ಸ್ ವರ್ಕ್. ತುಂಬಾನೇ ಚೆನ್ನಾಗಿದೆ. ಸೆಕೆಂಡ್ ಒನ್ ಕೂಡ ನನಗೆ ಸಖತ್ ಇಷ್ಟ ಆಯ್ತು, ದುಡ್ಡೇ ವೇಸ್ಟ್ ಆಗಿಲ್ಲ. ಇನ್ನ ಬಾಟಮ್ ನೋಡೋಣ. ಬಾಟಮ್ಗೆ ಎರಡು ಕಡೆ ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಇದೊಂಥರ ಪಲಾಜೋ ತರ. ಎಸ್, ದಿಸ್ ಇಸ್ ಪಲಾಜೋ ಗೈಸ್. ಇಷ್ಟಿದೆ, ಪಲಾಜೋನೇ ಅಲ್ವಾ ಇದು? ಹೌದು, ಡಬಲ್ ಕಲರ್ ಇದು. ಒಂಥರ ಲೈನಿಂಗ್ ಚೆನ್ನಾಗಿ ಕೊಟ್ಟಿದ್ದಾರೆ, ಟಾಪಿಗೂ ಕೂಡ ಲೈನಿಂಗ್ ಕೊಟ್ಟಿದ್ದಾರೆ. ಬಾಟಮ್ ನೋಡಿ ಈ ತರ ಇದೆ, ಸಖತ್ತಾಗಿ ಕಾಣುತ್ತೆ. ಡೆಫಿನೆಟ್ಲಿ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ನಿಮಗೆ ಈ ತರ ಆರಿಜೆಂಟಲ್ ಆಗಿ ವಿಡಿಯೋ ಮಾಡಲ್ಲ, ಸ್ಟ್ರೈಟ್ ಇಟ್ಕೊಂಡು ವಿಡಿಯೋ ಮಾಡಿ ತೋರಿಸ್ತೀನಿ ಹಾಕೊಂಡು. ನೀವೇನಾದ್ರು ಇದನ್ನ ತಗೊಬೇಕು ಅಂದ್ರೆ ಗೋ ಫಾರ್ ಇಟ್. ಫಸ್ಟ್ನೇ ತೋರಿಸಿದ್ನಲ್ಲ ಅದನ್ನು ಅಷ್ಟೇ, ಇದನ್ನು ಅಷ್ಟೇ, ತುಂಬಾನೇ ಸೂಪರ್ ಆಗಿದೆ. ದಿಸ್ ಈಸ್ ದ ವೇಲ್ ದುಪ್ಪಟ್ಟ. ನನಗೆ ಫಸ್ಟ್ ಒನ್ ಇಂದ ದುಪ್ಪಟ್ಟ ಒಂದು ಸ್ವಲ್ಪ ಮಚ್ಚಕ್ಕೆಲ್ಲ ಹಾಕ್ತಾ ಇರಲಿಲ್ಲ, ಅದು ಜಸ್ಟ್ ಹಾಗೆ ಹಾಕೋಬೇಕಿತ್ತು. ಬಟ್ ಇದು ನೋಡಿ ಎಷ್ಟು ಚೆನ್ನಾಗಿದೆ. ಅಜೀಬ್ ಕಾಣಿಸ್ತಾ ಇದೆ ಸ್ಯಾರಿ ಮೇಲೆ, ಬಟ್ ತುಂಬಾನೇ ಚೆನ್ನಾಗಿದೆ. ತುಂಬಾ ಇಷ್ಟ ಆಯ್ತು, ಇಷ್ಟ ಆಯ್ತು ಗೈಸ್. ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ಮಾತಾಡಿದ್ನಲ್ಲ, ಇದ್ರ ಬಗ್ಗೆನೆ. ಇದು ನನಗೆ ಓಪನ್ ಮಾಡಿ ತೋರ್ಸೋದಕ್ಕೂ ನನಗೆ ಮನಸ್ಸಿಲ್ಲ ಗೊತ್ತಾ. ನಾನು ಏನೋ ಆರ್ಡರ್ ಮಾಡಿದ್ರೆ ಇವ್ರು ಏನೋ ಕಳಿಸ್ಕೊಟ್ಟವ್ರೆ.
ಥು ಬೇಜಾರಾಗೋಯ್ತು. ಇದನ್ನ ನಾನು ಗ್ಯಾರಂಟಿ ತೋರಿಸಲ್ಲ. ನನಗಿಷ್ಟ ಇಲ್ಲ. ನೋಡಿ ಇಲ್ಲಿ, ಇದರಲ್ಲೇ ನೋಡಿ ಇಲ್ಲಿ, ನಾನು ಆರ್ಡರ್ ಮಾಡಿರೋದು ಇದು ಆಯ್ತಾ, ಬಂದಿರೋದು ಇದು. ನಾನು ಇದನ್ನ ಹೆಂಗೆ ಓಪನ್ ಮಾಡಲಿ, ನಾನು ಹೆಂಗೆ ಒಪ್ಕೊಂಡ್ಲಿ ಇದನ್ನ? ಹಾಂ, ದುಡ್ಡು ಕೊಟ್ಟಿದ್ದೀನಿ ಗಾಯ್ಸ್. ಇದು ನನ್ನ ಫೇವ್ರೆಟ್ ಕಲರ್. ನೋಡೋದಕ್ಕೆ ಹೊರಗಡೆಯಿಂದ ಚೆನ್ನಾಗಿ ಕಾಣಿಸ್ತಾ ಇದೆ. ಆಮೇಲೆ ಹೇಗಿರುತ್ತೆ ಅಂತ ಓಪನ್ ಮಾಡಿ ತೋರಿಸ್ತೀನಿ. ಫೇವ್ರೆಟ್ ಕಲರ್ ನನ್ನ ಬ್ಲ್ಯಾಕಲ್ಲಿ. ನನಗೆ ಸ್ಯಾರಿ ಇಷ್ಟ, ಎಲ್ಲ ಇಷ್ಟ, ಬ್ಲ್ಯಾಕೇ ಇಷ್ಟ. ಬ್ಲ್ಯಾಕಲ್ಲಿ ನೀವು ಏನೇ ಹಾಕೊಂಡ್ರು ತುಂಬ ಚೆನ್ನಾಗಿ ಕಾಣಿಸ್ತೀರ ಅಲ್ವಾ? ಎಲ್ಲರಿಗೂ ಸೂಟ್ ಆಗುತ್ತೆ ಬ್ಲ್ಯಾಕ್. ಕಲರ್ಸ್ ಎಲ್ಲ ಹೇಗಿರುತ್ತೋ ಹಾಗೆ ತೋರಿಸ್ಬೇಕು ಅಂತಲೇ ನಾನು ನೋಡಿ ಈ ಥರ ಇದೆ ಬ್ಲ್ಯಾಕ್. ಇದು ಹೆಂಗೆ ಇದ್ರೂ ನನಗೆ ಇಷ್ಟ ಆಗುತ್ತೆ, ಯಾಕಂದರೆ ಬ್ಲ್ಯಾಕ್ ಅಲ್ವಾ. ಚೆನ್ನಾಗಿದೆ, ಈ ಥರ ಇದೆ ಆಯಿತಾ. ಲಾಂಗ್ ಸ್ಲೀವ್ಸು, ಮೇ ಬಿ 3/4 ಇರಬೇಕು. ಹಾಕೊಂಡ್ಮೇಲೆ ಗೊತ್ತಾಗುತ್ತೆ. ಈ ಥರ ಹಾಫ್ ಮೂನ್ ಥರ ಕೊಟ್ಟಿದ್ದಾರೆ, ಕಾಣಿಸ್ತಿದ್ಯಾ? ಚೆನ್ನಾಗಿದೆ ಒಂಥರ. ಬಟ್ಟೆನೂ ಅಷ್ಟೇ ಚೆನ್ನಾಗಿದೆ. ಈ ಥರದ ಡ್ರೆಸ್ ಎಲ್ಲ ಏನು ಗೊತ್ತಾ, ಹಾಕೊಂಡ್ಮೇಲೆ ಚೆನ್ನಾಗಿ ಕಾಣ್ಬೋದು. ಹಾಕೊಂಡ್ಮೇಲೆ ಹೇಳ್ತೀನಲ್ವಾ, ಅವಾಗ ಗೊತ್ತಾಗುತ್ತೆ ನಿಮಗೆ. ಟಾಪ್ ಈ ಥರ ಇದೆ. ಓ, ಹಿಂದೆ ನೋಡಿ ಈ ಥರ ಕಟ್ಟೋದು ಕೊಟ್ಟಿದ್ದಾರೆ. ಇದು ನಾನು ನೋಡೇ ಇಲ್ಲ. ನೈಸ್ ಅಲ್ವಾ? ಪ್ರಿಟಿ ಪ್ರಿಟಿ. ವೇಲ್ ನೋಡಿದ್ರೆ ನೆಟ್ಟೆಡ್ ಅಲ್ಲಿ ಕೊಟ್ಟಿದ್ದಾರೆ. ವಾವ್, ವೇಲ್ ಸಖತ್ ಇಷ್ಟ ಆಯ್ತು. ಇನ್ನೊಂದು ಸ್ವಲ್ಪ ಉದ್ದ ಕೊಡಬೇಕಿತ್ತು. ಇಲ್ಲ, ತುಂಬ ಚೆನ್ನಾಗಿದೆ ನೋಡಿ. ತುಂಬ ಅಂದರೆ ತುಂಬ ಈ ಥರ ಕಟ್ ವರ್ಕ್ ಕೊಟ್ಟಿದ್ದಾರೆ. ಈ ಥರ ಇದೆ ವೇಲ್. ಬಾಟಮ್ ಬಂದು ನಾರ್ಮಲ್ ಆಗಿ ಇರೋದು. ಇದೊಂಥರ ಏನು ಗೊತ್ತಾ, ಪಟೇಲ ಪ್ಯಾಂಟ್ ಅಂತೀವಲ್ಲ, ಆ ಥರದ ಪ್ಯಾಂಟು, ಲೂಸ್ ಪ್ಯಾಂಟ್, ನಾರ್ಮಲ್ ಲೂಸ್ ಪ್ಯಾಂಟ್, ಪಟೇಲ ಪ್ಯಾಂಟ್ ಥರದ್ದು. ಚೆನ್ನಾಗಿ ಕಾಣಿಸ್ಬೋದು ಗಾಯ್ಸ್. ದಿಸ್ ಇಸ್ ನೈಸ್. ಟ್ರೈ ಮಾಡಿ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ನಾನು ಸ್ಯಾರಿ ತರಿಸಿದ್ದೀನಿ. ಆ್ಯಕ್ಚುಲಿ ಈ ಸ್ಯಾರಿ ಏನು ಗೊತ್ತಾ, ಇದ್ರದ್ದು ಒಂದು ವಿಡಿಯೋ ಬರುತ್ತೆ ನಿಮಗೆ. ಸ್ಯಾರಿ ಥರ ವೇರ್ ಮಾಡೋದಕ್ಕೆ ತರಿಸಿಲ್ಲ, ಲೆಹೆಂಗಾ ಥರ ಸ್ಟಿಚ್ ಮಾಡೋಣ ಅಂತ ತರಿಸಿದ್ದೀನಿ. ಇದು ಮತ್ತು ಇದು ಕಾಂಬಿನೇಷನ್. ಇದು ದುಪ್ಪಟ್ಟ ಆಗಿ ಸ್ಟಿಚ್ ಮಾಡೋಣ ಅಂತ ತರಿಸಿದ್ದೀನಿ. ಈ ಸ್ಯಾರಿ ಲೆಹೆಂಗಾ ಥರ ಸ್ಟಿಚ್ ಮಾಡೋಣ ಅಂತ ತರಿಸಿದ್ದೀನಿ. ವೆರಿ ಬ್ಯೂಟಿಫುಲ್ ಆಗಿದೆ. ಲೆಹೆಂಗಾಗೆ ಅಂತೂ, ಸ್ಯಾರಿಗೆ ಅಂದರೆ ಸ್ಯಾರಿ ಉಟ್ಕೊಳ್ಳೋದಕ್ಕೆ ಅಷ್ಟೊಂದು ಮೇ ಬಿ ಕಂಫರ್ಟಬಲ್ ಇಲ್ದಲ್ಲೇ ಇರ್ಬೋದು. ಬಟ್ ನನಗೆ ಈ ಥರದ್ದು ಬೇಕಿತ್ತು, ಟಿಶ್ಯೂ ಥರ, ಯಾಕಂದರೆ ಲೆಹೆಂಗಾಗೆ ಹೊಲಿಯೋಕ್ಕೆ ಅಂತಲೇ. ಸೊ ಇದನ್ನು ತರಿಸ್ಕೊಂಡಿದ್ದೀನಿ. ಚೆನ್ನಾಗಿದೆ, ತುಂಬಾ ಇಷ್ಟ ಆಯಿತು. ಸಖತ್ ಅಂದರೆ ಸಖತ್ ಚೆನ್ನಾಗಿದೆ ಈ ಸ್ಯಾರಿ. ಕಾಣಿಸ್ತಾ ಇದೆಯಾ? ಬ್ಲೌಸ್ ಹೊಲಿಸಿರ್ಲಿಲ್ಲ, ಅದಕ್ಕೆ ಯಾವುದೋ ಒಂದು ಬ್ಲೌಸ್ ಇತ್ತು, ಅದನ್ನೇ ಹಾಕೊಂಡ್ಬಿಟ್ಟೆ. ಬಟ್ ತುಂಬಾ ಇಷ್ಟ ಆಯಿತು. ನಾವು ಮೊದಲೇ ಪೇ ಮಾಡಿಬಿಟ್ಟಿರ್ತೀವಿ ಅಲ್ವಾ, ಸ್ವಲ್ಪ ಬೇಜಾರಾಗತ್ತೆ ದುಡ್ಡು. ಓಕೆ ಗಾಯ್ಸ್, ಇದರಲ್ಲಿ ನಿಮಗೆ ಯಾವುದಾದ್ರೂ ಇಷ್ಟ ಆದರೆ ನೀವು ಬೈ ಮಾಡಬೇಕು ಅಂದರೆ ಡೆಫಿನೆಟ್ಲಿ ನಾನು ಲಿಂಕ್ನ ಪ್ರೊವೈಡ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಓಕೆನಾ? ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ವಿಡಿಯೋ ಹೇಗಿತ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.